ಕಾಫಿ ನಾಡಿನಲ್ಲಿ 5-5 ನಾವು ಗೆದ್ದು ಬಿಟ್ಟಿದ್ದೀವಿ ಅಂತ ಬಿಗ್ತಾ ಇದ್ದಂಥ ಕಾಂಗ್ರೆಸ್ಸಿಗೆ ಈಗ ಬಹುದೊಡ್ಡ ಪೆಟ್ಟು ಬಿದ್ದಿದೆ. ಅದರಲ್ಲೂ ಕೂಡ ಜಿಲ್ಲೆಯ ಸೀನಿಯರ್ ಲೀಡರ್ ಆದಂಥ ರಾಜೇಗೌಡರಿಗೆ ಬಿಗ್ ಶಾಕ್. ಏನು ಅಂತಂದರೆ ಅಂಚೆ ಮತಗಳ ಕೌಂಟಿಂಗ್ ವೇಳೆ ಈಗ ಅಲ್ವೇ ಅಲ್ಲ ಅಂತೆ ಅವರು ಸೋತ್ಬಿಟ್ಟಿದ್ರಂತೆ. ಗೆದ್ದಿದ್ದು ಆ್ಯಕ್ಚುಲಿ BJP ಅವರಂತೆ. ಹಾಗಿದ್ದಾಗ ಆಗಿದ್ದೇನು? ಯಾಕೆ ಮತ್ತೆ ಮತ ಎಣಿಕೆಯನ್ನು ಮಾಡುವಂಥ ಪರಿಸ್ಥಿತಿ ಬಂತು ಅಂಚೆ ಮತಗಳದ್ದು? ಎಲ್ಲ ಡೀಟೇಲ್ಸ್ ಇಲ್ಲಿದೆ ನೋಡಿ. ಶೃಂಗೇರಿ ಕ್ಷೇತ್ರದ ಅಂಚೆ ಮತ ಮರು ಎಣಿಕೆಯಲ್ಲಿ ಟ್ವಿಸ್ಟ್. ಬಿಜೆಪಿಯ ಜೀವರಾಜ್ಗೆ ಬಹುಮತ, ಕಾಂಗ್ರೆಸ್ನ ರಾಜೇಗೌಡಗೆ ಶಾಕ್. ಗೆಲುವಿನ ಬಗ್ಗೆ ಅಧಿಕೃತ ಘೋಷಣೆಯೊಂದೇ ಬಾಕಿ. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತ ಮರು ಎಣಿಕೆಯಲ್ಲಿ ಟ್ವಿಸ್ಟ್ ಸಿಕ್ಕಿದೆ. ಮರುಮತ ಎಣಿಕೆಯಲ್ಲಿ ಬಿಜೆಪಿಯ ಜೀವರಾಜ್ ಬಹುಮತ ಪಡೆದಿದ್ದು, ಕಾಂಗ್ರೆಸ್ನ ಶಾಸಕ TD ರಾಜೇಗೌಡಗೆ ಬಿಗ್ ಶಾಕ್ ಎದುರಾಗಿದೆ. 2023ರಲ್ಲಿ 201 ಮತಗಳ ಅಂತರದಲ್ಲಿ ಗೆದ್ದಿದ್ದ ರಾಜೇಗೌಡ ಮರುಮತ ಎಣಿಕೆಯ ವೇಳೆ ಮೊದಲಿಗೆ 203 ಮತಗಳಿಂದ ಮುನ್ನಡೆಯನ್ನ ಪಡೆದಿದ್ರು. ಆದ್ರೀಗ ಮರು ಎಣಿಕೆಯಲ್ಲಿ ರಾಜೇಗೌಡಗೆ ಬಿದ್ದ 318 ಮತ ಅಸಿಂಧು ಅಂತ ಘೋಷಣೆ ಮಾಡಲಾಗಿದೆ. ಇದರಿಂದ 52 ಮತಗಳ ಅಂತರದಿಂದ ರಾಜೇಗೌಡ ಹಿನ್ನಡೆಯನ್ನ ಅನುಭವಿಸಿದ್ದಾರೆ. ಈ ಬಗ್ಗೆ ಚುನಾವಣಾ ಆಯೋಗವು ಹೈಕೋರ್ಟ್ಗೆ ವರದಿಯನ್ನ ಸಲ್ಲಿಕೆ ಮಾಡಲಿದೆ. ಮರು ಎಣಿಕೆಯಲ್ಲಿ ಫಲಿತಾಂಶವೇ ಬದಲು. ಶೃಂಗೇರಿ ಕ್ಷೇತ್ರದ ಅಂಚೆ ಮತ ಮರು ಎಣಿಕೆಯಲ್ಲಿ ಬಿಗ್ ತಿರುವು. ಬಿಜೆಪಿ ಅಭ್ಯರ್ಥಿ ಜೀವರಾಜ್ಗೆ ಬಹುಮತ, ಕಾಂಗ್ರೆಸ್ನ ಶಾಸಕ ರಾಜೇಗೌಡಗೆ ಬಿಗ್ ಶಾಕ್. 2023ರಲ್ಲಿ 201 ಮತಗಳ ಅಂತರದಲ್ಲಿ ಗೆದ್ದಿದ್ದ ರಾಜೇಗೌಡ ನಿನ್ನೆ 203 ಮತಗಳಿಂದ ಮುನ್ನಡೆ ಪಡೆದಿದ್ದ ರಾಜೇಗೌಡ ಮರು ಎಣಿಕೆಯಲ್ಲಿ 52 ಮತಗಳ ಅಂತರದಿಂದ ಹಿನ್ನಡೆ. ರಾಜೇಗೌಡಗೆ ಬಿದ್ದ 318 ಮತ ಅಸಿಂಧು ಅಂತ ಘೋಷಣೆ. ಚುನಾವಣಾ ಆಯೋಗ ಮತ್ತು ಹೈಕೋರ್ಟ್ಗೆ ವರದಿ ಸಲ್ಲಿಕೆ. ಜೀವರಾಜ್ ಗೆಲುವಿನ ಬಗ್ಗೆ ಅಧಿಕೃತ ಘೋಷಣೆಯೊಂದೇ ಬಾಕಿ. ಇನ್ನು ಮರು ಎಣಿಕೆಯಲ್ಲಿ DN ಜೀವರಾಜ್ ಮುನ್ನಡೆಯನ್ನ ಪಡೆದಿದ್ದು, ಇದರ ಹಿನ್ನೆಲೆಯಲ್ಲಿ ಶೃಂಗೇರಿ ಶಾರದಾಂಬೆಯ ದರ್ಶನ ಪಡೆದರು. ಶೃಂಗೇರಿಯ ದೇವಸ್ಥಾನದ ಸಮೀಪವೇ ಕಾರ್ಯಕರ್ತರು ಜೀವರಾಜ್ಗೆ ಅಭಿನಂದನೆಯನ್ನ ಸಲ್ಲಿಸಿದ್ರು. ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಬಿಜೆಪಿ ಅಭ್ಯರ್ಥಿ ಜೀವರಾಜ್, ಜನಾಭಿಪ್ರಾಯ ನನ್ನ ಪರವಾಗಿದೆ. ನನಗೆ 3 ವರ್ಷದ ಹಿಂದೆ ಗೆಲುವು ಸಿಗಬೇಕಿತ್ತು, ಆದರೆ ಮೋಸದಿಂದ ಅಧಿಕಾರವನ್ನ ಅನುಭವಿಸಿದ್ದಾರೆ ಅಂತ ಕಿಡಿಕಾರಿದ್ರು. ನನ್ನ ಹೋರಾಟಕ್ಕೆ ಜಯ ಸಿಕ್ಕಿದೆ. ನಾನು ಈ ಕಾರಣಕ್ಕಾಗೇನೆ 3 ವರ್ಷಗಳಿಂದ ಸತ್ತ ಹೋರಾಟ ಮಾಡಿದ್ದೀನಿ. ನನಗೆ ಇದರಲ್ಲಿ ಜಯ ಆಗುತ್ತೆ ಅನ್ನೋ ನಂಬಿಕೆ ಇದ್ದಿದ್ರಿಂದನೇ ಹೈಕೋರ್ಟಿಗೆ ನಾನು ಹೋದೆ, ಅವ್ರು ಸುಪ್ರೀಂ ಕೋರ್ಟಿಗೆ ಹೋದ್ರು. ಆದರೂ ನಾನು ಫೈಟ್ ಯಾಕೆ ಮಾಡ್ತಾ ಇದ್ದೆ ಅಂತ ಹೇಳಂದ್ರೆ, ನಾನು ಗೆಲ್ತೇನೆ ಅಂತ ಹೇಳುವಂತ ಭರವಸೆ ನಂಬಿಕೆ ಇದ್ದಿದ್ರಿಂದನೇ. ನೀವು ಟ್ರಾನ್ಸ್ಪರೆಂಟ್ ಆಗಿ ಇದ್ದಿದ್ರೆ ನೀವು ಅಷ್ಟೇ ಯಾಕೆ ಹೋರಾಟ ಮಾಡ್ತಿದ್ರು ಅವರು ಅಂತಾನೆ. ಹಂಗಾಗಿ ಅವ್ರು ಟ್ರಾನ್ಸ್ಪರೆಂಟ್ ಇದ್ದಿದ್ರೆ ಈ ಹೋರಾಟ ಯಾಕೆ ಮಾಡ್ತಿದ್ರು? ಇನ್ನೊಂದೆಡೆ ನಿನ್ನೆ ಗೆದ್ದಿರುವುದಾಗಿ ಸಂಭ್ರಮಿಸಿದ್ದ ರಾಜೇಗೌಡ ಇವತ್ತು ವೋಟ್ ಟ್ಯಾಂಪರಿಂಗ್ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. 2023ರಲ್ಲಿ ಸಿಂಧು ಆಗಿದ್ದ ಮತಗಳನ್ನ ಅಸಿಂಧುಗೊಳಿಸಿದ್ದಾರೆ ಅಂತ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ. ಈ ಮಧ್ಯೆ ಅಂಚೆ ಮತದ ಎಣಿಕೆ ಕೇಂದ್ರದಲ್ಲಿದ್ದ ಕಾಂಗ್ರೆಸ್ನ ಏಜೆಂಟ್ ಸುಧೀರ್ ಎಂಬುವರು ಚಿಕ್ಕಮಗಳೂರು ನಗರ ಠಾಣೆಯಲ್ಲಿ ಮತಗಳ್ಳತನದ ಬಗ್ಗೆ ದೂರು ನೀಡಿ ಜೀವರಾಜ್, ಚುನಾವಣಾ ಅಧಿಕಾರಿ ವೇದಮೂರ್ತಿ ಹಾಗೂ ಜಿಲ್ಲಾಧಿಕಾರಿ ರಮೇಶ್ ವಿರುದ್ಧ ದೂರನ್ನ ನೀಡಿದ್ದಾರೆ. ಸ್ಟ್ರಾಂಗ್ ರೂಮ್ ಓಪನ್ ಮಾಡಿ ಈಗ ಎಂಟರ್ ಆದ ತಕ್ಷಣನೇ ಅಲ್ಲಿ ಕೆಲವು ಪೆಟ್ಟಿಗೆ ಲಾಕ್ ಹೊಡೆದಿದ್ರು, ಸೀಲ್ ಇರಲಿಲ್ಲ. ಎಂಟರ್ ಟ್ರಂಕ್ ಇದೇ ಕಟ್ ಆಗಿತ್ತು, ಟ್ಯಾಂಪರಿಂಗ್ ಮಾಡಿದ್ದಾರೆ ಅನ್ನೋ ಒಂದು ಅನುಮಾನನ ಬೆಳಗ್ಗೆ ವ್ಯಕ್ತಪಡಿಸಿದ್ವಿ. ಇಲ್ಲಿ ಬೂತ್ ತಂದಿಟ್ಮೇಲೆ ನಾವು ಅದನ್ನೆಲ್ಲ ರೆಕಾರ್ಡ್ ಮಾಡ್ತೀವಿ ಅಂತ ಎಲ್ಲದನ್ನು ರೆಕಾರ್ಡ್ ಮಾಡಿದ್ವಿ. ಆ ಬಂಡ್ಲುಗಳನ್ನ ತೆಗೆದ್ಬಿಟ್ಟು ಬಂಡ್ಲನ್ನ ಟ್ಯಾಂಪರಿಂಗ್ ಮಾಡಿದ್ರು. ಅಲ್ಲಿ ಇಂಕನ್ನು ಬೇರೆ ಇಂಕನ್ನು ಬಳಸಿದ್ದಾರೆ. ಕ್ಲೀನಾಗಿ ಕಾಣ್ತಾ ಉಂಟು ನೋಡಿದಾಗ. ಜೀವರಾಜು ಮತ್ತು ಅವ್ರ ಜೊತೆ ಯಾರು ಸೇರ್ಕೊಂಡಿದ್ದಾರೆ ಅದು ತನಿಖೆಯಲ್ಲಿ ಗೊತ್ತಾಗ್ತದೆ. ಮರುಮತ ಎಣಿಕೆಯಲ್ಲಿ ಪಿತೂರಿ ನಡೆದಿದೆ, ಇದೊಂದು ವ್ಯವಸ್ಥಿತ ಅಪರಾಧ ಎಂದ DKಶಿ. ಶೃಂಗೇರಿ ಅಂಚೆ ಮತ ಮರು ಎಣಿಕೆಯಲ್ಲಿ ಜೀವರಾಜ್ಗೆ ಬಹುಮತ ಗಳಿಸಿದ ವಿಚಾರದಲ್ಲಿ ಕಾಂಗ್ರೆಸ್ ಬಿಜೆಪಿಯ ನಡುವೆ ವಾಕ್ಸಮರ, ಆರೋಪ ಪ್ರತ್ಯಾರೋಪಗಳು ಶುರುವಾಗಿದೆ. ಮರುಮತ ಎಣಿಕೆಯಲ್ಲಿ ಪಿತೂರಿ ಆರೋಪಿಸಿದ DKಶಿ, ಇದೊಂದು ವ್ಯವಸ್ಥಿತ ಅಪರಾಧ, ಕ್ರಿಮಿನಲ್ ಆಕ್ಟಿವಿಟಿ, ನಾವು ಈ ಬಗ್ಗೆ ಕಾನೂನು ಹೋರಾಟ ಮಾಡ್ತೀವಿ ಎಂದಿದ್ದಾರೆ. ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯಿಸಿ, ಶೃಂಗೇರಿ ಮರುಮತ ಎಣಿಕೆಯಲ್ಲಿ ಗೊಂದಲ ಇದೆ, ಹೀಗಾಗಿ ಫಲಿತಾಂಶ ಘೋಷಣೆ ಮಾಡಿಲ್ಲ ಅಂದಿದ್ದಾರೆ. ಇನ್ನು ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಪ್ರತಿಕ್ರಿಯಿಸಿ, ಕಾಂಗ್ರೆಸ್ನವರು ಫಲಿತಾಂಶ ಘೋಷಿಸಬಾರದು ಅಂತ ಒತ್ತಡ ಹಾಕ್ತಾ ಇದ್ದಾರೆ ಅಂತ ಆರೋಪಿಸಿದ್ದಾರೆ. ಇನ್ನು ಮರು ಎಣಿಕೆಯಲ್ಲಿ ಕಾಂಗ್ರೆಸ್ ಪಕ್ಷದ ಮೋಸ ಬಯಲಾಗಿದೆ ಅಂತ ವಿಪಕ್ಷ ನಾಯಕ ಅಶೋಕ್ ಎಕ್ಸ್ನಲ್ಲಿ ತಿರುಗೇಟನ್ನ ನೀಡಿದ್ದಾರೆ. ಶೃಂಗೇರಿದು ಒಂದು ದೊಡ್ಡ ಕಾನ್ಸ್ಪಿರಸಿ, ಇಡೀ ದೇಶಕ್ಕೆ ಇಂಥ ಕ್ರಿಮಿನಲ್ ಆಕ್ಟಿವಿಟೀಸ್ ಮಾಡ್ತಾರೆ ಅನ್ನೋದು ಯಾರು ಊಹೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಜೀವರಾಜ್ ಅವರು ಯಾವ ರೀತಿ ಅಧಿಕಾರಿಗಳನ್ನ, ಅವ್ರ ಹತ್ರ ಕೆಲಸ ಮಾಡ್ತಿದ್ದಂತ ಅಧಿಕಾರಿಗಳನ್ನ ದುರುಪಯೋಗ ಮಾಡಿಕೊಂಡು ಮಾಡಿದ್ದಾರೆ ಅನ್ನೋದಕ್ಕೆ ದೊಡ್ಡ ಸಾಕ್ಷಿ ಇದು. ಇಡೀ ದೇಶಕ್ಕೆ ಒಂದು ಸಿಸ್ಟಮೆಟಿಕ್ ಕ್ರೈಮ್ ಇದು. ಲೀಗಲ್ ಬ್ಯಾಟಲ್ ಮಾಡ್ತೀವಿ, ಗೌರ್ಮೆಂಟ್ ಇಂದನೋ ಏನು ನಾವು ಮಾಡಕ್ ಸಾಧ್ಯ ಇಲ್ಲ. ವಿಲ್ ಟೇಕ್ ಅಪ್ ದಿಸ್ ಮ್ಯಾಟರ್ ವೆರಿ ಸೀರಿಯಸ್ಲಿ.
ಶೃಂಗೇರಿಯಲ್ಲಿ ಏನು ಎಣಿಕೆ ಆಗ್ತಾ ಇದೆ, ಅದರಲ್ಲಿ ಬಹಳಷ್ಟು ಗೊಂದಲ ಆಗಿದೆ. ಅವರು ಸಿಗ್ನೇಚರ್ ಮಾಡಿ ದುರಾಜಾಳ್ ಅವ್ರ ಕಡೆಯವರು ಕೆಲವು ಸಿಗ್ನೇಚರ್ ಮಾಡಿದ್ದಾರೆ, ಕೆಲವು ಮಾಡಿಲ್ಲ. ರಾಜುಗೌಡರ ಕಡೆಯವರು ಕೆಲವು ಮಾಡಿದ್ದಾರೆ, ಕೆಲವು ಮಾಡಿಲ್ಲ. ಅದಕ್ಕಾಗಿ ಅವರು ಡಿಕ್ಲೇರ್ ಮಾಡಕ್ ಆಗ್ತಾ ಇಲ್ಲ. ಎಲೆಕ್ಷನ್ ಕಮಿಷನ್ಗೆ ಅದನ್ನ ರಿಪೋರ್ಟ್ ಅನ್ನ ಕಳಿಸ್ತಾ ಇದ್ದಾರೆ. ಅಲ್ಲಿಗೆ ಹೋದ್ಮೇಲೆ ಎಲೆಕ್ಷನ್ ಕಮಿಷನ್ ವಿಲ್ ಲುಕ್ ಇನ್ ಟು ದಟ್ ಅಂಡ್ ದೆನ್ ದೇ ಇಲ್ಲ ಅನೌನ್ಸ್. ಅಲ್ಲಿ ತನಕ ಆಗೋದಿಲ್ಲ. ಕಳೆದ ಚುನಾವಣೆ ಪರಾಭವಗೊಂಡಾಗಲೇ ತತ್ಕ್ಷಣ ಅವರು ಹೈಕೋರ್ಟ್ ಮೆಟ್ಟಲನ್ನು ಕೂಡ ಏರಿದ್ರು. ಸುಪ್ರೀಂ ಕೋರ್ಟ್ ತನಕನೂ ಕೂಡ ಹೋಯಿತು. ಈಗ ಹೈಕೋರ್ಟಿನ ಆದೇಶದ ನಂತರದಲ್ಲಿ ನನ್ನ ಮತ ಎಣಿಕೆನಾಗಿದೆ. ನಮ್ಮ ಜೀವರಾಜಣ್ಣ ಅವರು 56 ಮತಗಳಿಂದ ಗೆದ್ದಿದ್ದಾರೆ. ಅದು ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಅವರು ಇಲ್ಲಿ ಅಧಿಕಾರಿಗಳ ಮೇಲೆ ಸಾಕಷ್ಟು ಒತ್ತಡವನ್ನು ಹಾಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಚುನಾವಣಾ ಫಲಿತಾಂಶ ಘೋಷಣೆ ಮಾಡಬಾರದು ಅನ್ನೋ ತಕ್ಕ ಅಲ್ಲಿವರೆಗೂ ಕೂಡ ಒತ್ತಡವನ್ನು ಹೇರ್ತಾ ಇದ್ದಾರೆ. ಮತ ಎಣಿಕೆ ಬಂದ ನಂತರ ಅದರ ಫಲಿತಾಂಶವನ್ನು ಪ್ರಕಟ ಮಾಡಲಿಕ್ಕೂ ಕೂಡ ಕಾಂಗ್ರೆಸ್ ಸರ್ಕಾರ ಬಿಡ್ತಾ ಇಲ್ಲ. ಇದು ದುರಾಡಳಿತಕ್ಕೆ ಸಾಕ್ಷಿ. ಅಷ್ಟೇ ಅಲ್ಲ, ಕಾಂಗ್ರೆಸ್ ಸರ್ಕಾರ ಬಹುಶಃ ನನಗನ್ನಿಸ್ತದ ಇದೇ ರೀತಿ ಆಡಳಿತ ಮಾಡಿದ್ರೆ ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗ್ತದ ಮತ್ತು ಜನರ ವಿಶ್ವಾಸ ಕೂಡ ಸರ್ಕಾರಗಳ ಮೇಲೆ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಒಟ್ಟಾರೆ ತೀವ್ರ ಕುತೂಹಲ, ವಾದ ವಿವಾದದಿಂದ ಆರಂಭವಾಗಿದ್ದ ಮರುಮತ ಎಣಿಕೆ ಕೊನೆಗೂ ಮುಗಿದಿದ್ದು ಬಿಜೆಪಿ ಅಭ್ಯರ್ಥಿ ಜೀವರಾಜ್ ಮುನ್ನಡೆಯನ್ನ ಕಾಯ್ದಿದ್ದು, ಚುನಾವಣಾ ಅಧಿಕಾರಿಗಳು ಫಲಿತಾಂಶವನ್ನ ಮುಚ್ಚಿದ ಲಕೋಟೆಯಲ್ಲಿ ಚುನಾವಣಾ ಆಯೋಗಕ್ಕೆ ಕಳುಹಿಸಿದ್ದಾರೆ. ಅಧಿಕಾರಿಗಳು ಫಲಿತಾಂಶವನ್ನ ಅನೌನ್ಸ್ ಮಾಡುವುದು ಬಾಕಿ ಉಳಿದಿದೆ. ನಾರಾಯಣಗೌಡ, ಪಬ್ಲಿಕ್ ಟಿವಿ, ಚಿಕ್ಕಮಗಳೂರು.